ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ಯುದ್ಧದ ಒಂದು ಬಿಕ್ಕಟ್ಟು ಮುಂದುವರಿದಿರುವುದರಿಂದ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಕೂಡ ತೀವ್ರವಾಗಿದೆ. ಕಳೆದ ಹಲವು ದಿನಗಳಿಂದ ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ಗ್ರಾಹಕರು ಕೂಡ ಪರದಾಡ್ತಾ ಇದ್ದಾರೆ. ನಾನೀಗ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಗ್ಯಾಸ್ ಸಿಲಿಂಡರ್ನ ಗೋಡೌನ್ ಬಳಿ ಇದ್ದೇನೆ. ಗಮನಿಸ್ಬೋದು, ಕಳೆದ ಕೆಲವು ದಿನಗಳಿಂದ ಸಿಲಿಂಡರ್ನ ಒಂದು ಅಭಾವದ ಸುದ್ದಿ ಕೂಡ ಇದೆ. ಈಗ ಈ ನಡುವೆ ಗ್ರಾಹಕರು ಕೂಡ ಒಂದು ರೀತಿ ವಿಚಲಿತರಾಗಿದ್ದಾರೆ. ಮುಂದೇನು ಎಂಬ ಪ್ರಶ್ನೆ ಕೂಡ ಉದ್ಭವಿಸಿರುವಂಥದ್ದು. ತಮಗೆ ಬೇಕಾದಂಥ ಅಡುಗೆ ಸಿಲಿಂಡರ್ಗಳು ಸಿಗದೇ ಇರುವುದರಿಂದ ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಸೌದೆಯ ಒಂದು ಮೊರೆ ಕೂಡ ಹೋಗಿರುವಂಥದ್ದು. ಒಲೆಯ ಮೇಲೆ ಅಡುಗೆಯನ್ನು ಕೂಡ ಕೆಲವೊಂದು ಕಡೆ ಮಾಡ್ತಾ ಇದ್ದಾರೆ. ಈ ನಡುವೆ ಬುಕ್ಕಿಂಗ್ ಮಾಡಿದಂಥ ಸಿಲಿಂಡರ್ಗಳು ಕೂಡ ಮನೆ ಬಾಗಿಲಿಗೆ ಸರಿಯಾಗಿ ಬರ್ತಾ ಇಲ್ಲ. ಹೀಗಾಗಿ ಗ್ರಾಹಕರು ಕೂಡ ತೀವ್ರ ತೊಂದರೆಯನ್ನು ಕೂಡ ಅನುಭವಿಸಿದ್ದಾರೆ. ಕಾರವಾರದಲ್ಲಿರುವಂತಹ ನಾರೋಗಿರಿ ಬಳಿಯ ಒಂದು ಗೋಡೌನ್ನ ಒಂದು ದೃಶ್ಯ, ಅದು ಗೋಡೌನ್ ಬಳಿಯ ವಾಹನಗಳು ಇದ್ದು ಇಲ್ಲಿ ನೇರವಾಗಿ ಗ್ರಾಹಕರು ತಮ್ಮ ಒಂದು ಬುಕ್ಕಿಂಗ್ ಮಾಡಿರುವಂಥ ರಸೀದಿಯನ್ನು ಪಡೆದುಕೊಂಡು ಇಲ್ಲಿ ಸಿಲಿಂಡರನ್ನು ಪಡೆಯಲಿಕ್ಕೂ ಕೂಡ ಮುಂದಾಗಿರುವಂಥದ್ದು. ಈ ಬಗ್ಗೆ ಇಲ್ಲಿಗೆ ಬಂದಂತಹ ಗ್ರಾಹಕರನ್ನೇ ಮಾತಾಡ್ತೀನಿ, ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ. ಸರ್ ಎಲ್ಲಿಂದ ಬಂದಿರಿ ಸರ್, ಮತ್ತು ಹೇಗೆ ಬಂದಿರಿ ಸರ್? ಬಿಳಿಗಾದಿಂದ ಬಂದಿದ್ದೀನಿ ಸರ್, ಸೈಕಲ್ ಮೇಲೆ ಬಂದಿದ್ದೀನಿ ಸರ್. ಏನು ಯಾವ ರೀತಿಯಾಗಿ ಪ್ರಾಬ್ಲಮ್ ಆಯಿತು ನಿಮಗೆ? ಈಗ ಬುಕ್ ಮಾಡಿ ಒಂದು 8-10 ದಿವಸ ಆಯ್ತು ಸರ್. ಅಲ್ಲಿ ನೋಡಿದ್ರೆ OTP ಬರಲಿಲ್ಲ ಅಂತ ಗ್ಯಾಸ್ ಕೊಡಲೇ ಇಲ್ಲ. ಆಮೇಲೆ ಇಲ್ಲಿ ಬರೋದು ಬಿತ್ತು ಸರ್, ಇಲ್ಲಿ ಅಂಗಡಿಯಲ್ಲಿ. ಇಲ್ಲಿ ನೋಡಿದ್ರೆ ನಮಗೆ ಸಿಲಿಂಡರ್ ಸ್ಟಾಕ್ ಇಲ್ಲ ಅಂತ ಹೇಳ್ಕೊಂಡು ಲೈನಿಂಗ್ ನಿಲ್ಲೋದು ಬಿತ್ತು ಸರ್. ಈಗ ರಿಸೀಟ್ ತೆಗೆದು ಇಲ್ಲಿ ನಾರ್ಗೇರಿ ಹೋಗಿ ಅಂತ ಅಲ್ಲಿಂದ ತೊಗೊಂಡು ಹೋಗಿ ಅಂತ ಹೇಳಿದ್ರು ಸರ್. ಓಕೆ, ತುಂಬ ದೂರದಿಂದ ಬಂದರೆ ಹೇಗೆ ಬಂದ್ರಿ ನೀವು? ನಾವು ಸೈಕಲ್ ಮೇಲೆ ಬಂದೆ ಸರ್. ಭಾಳ ಕಷ್ಟ. ಹೌದು ಸರ್. ಓಕೆ, ಹೇಗೆ ಅಡುಗೆ ಈ ರೀತಿ ಸಮಸ್ಯೆ ಆದರೆ ಯಾವ ರೀತಿ ಅಡುಗೆಲ್ಲ ಯಾವ ರೀತಿ ಮಾಡ್ತಾ ಇದ್ರಿ ಹಿಂದೆ? ಕಟ್ಟಿಗೆ ಮೇಲೆ ಮಾಡೋದು ಸರ್. ಈಗ ಗ್ಯಾಸ್ ವ್ಯವಸ್ಥೆ ಇಲ್ಲ ಅದರ ಮೇಲೆ ಕಟ್ಟಿಗೆ ಮೇಲೆ ಮಾಡೋದು ಬಿತ್ತು ಸರ್. ಬೇರೆ ಪರಿಸ್ಥಿತಿ ಇಲ್ಲ ಸರ್. ತುಂಬ ಕಷ್ಟ. ಹೌದು ಸರ್. ಓಕೆ, ಇದು ಗ್ರಾಹಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಗ್ಯಾಸ್ ಸಿಲಿಂಡರ್ ಒಂದು ಅಭಾವ ಕೂಡ ತೀವ್ರವಾಗಿದೆ ಸರ್. ಈಗ ಗ್ಯಾಸ್ ಸಿಲಿಂಡರ್ ತೆಗಿಲಿಕ್ಕೆ ಇಲ್ಲಿ ಗೋಡೌನ್ಗೆ ಕೂಡ ಬಂದಿದ್ರಿ ಸರ್, ಯಾವ ರೀತಿಯಾಗಿ ಸಮಸ್ಯೆ? ನಾವು ಹಳಗಾದಿಂದ ಬಂದಿದ್ರಿ ಸರ್. ಈಗ ಹಳಗಾದಿಂದ ಬಂದಿದ್ರಿ ನಾವು, ಸ್ಕೂಟರ್ ಮೇಲೆ ಬಂದಿದೆ. ಹೋದ ರವಿವಾರ ದಿವಸ ನಾವು ಇದು ಬುಕ್ಕಿಂಗ್ ಮಾಡಿದ್ರು. ಅಲ್ಲಿ ನಮಗೆ ರಿಸೀಟ್ಸ್ ಬರಲಿಲ್ಲ ಅಂತ ಹೇಳಿ ಗಾಡಿ ಅಲ್ಲಿಂದ ನಮಗೆ ಕೊಟ್ಟದೇ ಹೋದರು ಅವರು. ಮತ್ತು ನಾವು ನಿನ್ನೆ ಅಲ್ಲಿ ಕಾರವಾರ ಇಲ್ಲಿ ವೆಂಕಟೇಶ್ ಏಜೆನ್ಸಿನಲ್ಲಿ ನಾವು ಬಂದಿದೆ. ಆವಾಗ ಅವರು ನಾಳೆ ನೀವು ಬಾ ಅಂತ ಹೇಳಿದರು ಅವರು. ಈಗ ನಿಮಗೆ ಅಲ್ಲಿ ಕೊಡಲಿಲ್ಲಲ್ಲ, ನಾವು ಬಾ ಅಂತ ಹೇಳಿ ಮತ್ತೆ ನಾವು ಹಳಗಾದಿಂದ ಇಲ್ಲಿ ಬಂದೆ. ನಿನ್ನೆ ಬಂದಿದ್ದರು ಸರ್. ಈಗ ಬಂದುಕೊಂಡು ಅಲ್ಲಿ ರಿಸೀಟ್ ಹತ್ತು ಕೂಡಲೇ ಅಲ್ಲಿ ನೀವು ಅಲ್ಲೇ ಹೋಗಿ ಗುಡಾನಿಗೆ ಅಂತ ಹೋಗಿ, ಗುಡಾನ ಎಲ್ಲಿ ಅಂತ ನಾವು ಕೇಳಿದರೆ ಯಾರೇ ಕಡೆಗೆ ಕೇಳ್ತಾ ಇಲ್ಲಿ ನಾವು ನೋಡಲಿಲ್ಲ ಆಗಿತ್ತು ಸರ್. ಫಸ್ಟ್ ಇದು ಬಂದು ನಾವು ಇಲ್ಲಿ ಅಲ್ಲಿ ಅವರು ರೈಲ್ವೆ ಸ್ಟೇಷನ್ ಹತ್ತಿರ ಹೋಗಿ ಅವ್ರ ಇಲ್ಲಿ ಯಾರಾದರೂ ಕೇಳ್ಕೊಳ್ಳಿ ಅಂತ ಹೇಳಿದರು ಅವರು. ಆವಾಗ ನಾವು ಕೇಳ್ತಾ ಒಂದು ತಾಸು ಆಯಿತು ನಮಗೆ ಅಲ್ಲಿಂದ ಬೋರ್ಡ್ ಅಲ್ಲಿಂದ ಬರುವವರೆಗೆ ಇಲ್ಲಿ ಒಂದು ತಾಸು ಆಯಿತು ಸರ್. ಹೌದು, ನಮಗೆ ಭಾಳ ಸರ್ ಯಾವ ರೀತಿಯಾಗಿ ಸಮಸ್ಯೆ ಆಗ್ತದೆ ಸರ್? ಸಿಲಿಂಡರ್ ಯಾವ ರೀತಿ ಸಮಸ್ಯೆ ಆಗ್ತದೆ? ಸಮಸ್ಯೆ ಅಂದರೆ ಅದು ನಮಗೆ ಮೊದಲು ಏನು ಇಲ್ಲಾಗಿತ್ತು ಸರ್. ಈಗ 1 ತಿಂಗಳಿಂದ ಇದು ಸಮಸ್ಯೆ ಆಗಿದೆ. ಸರಿಯಾಗಿ ಅಲ್ಲಿ ಹಳಗಾದಲ್ಲಿ ಮುಟ್ಟುವುದಿಲ್ಲ. ಇವಿಷ್ಟು ಗ್ರಾಹಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಯುದ್ಧದ ಪರಿಣಾಮವಾಗಿ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಜಾಸ್ತಿಯಾಗಿದೆ. ಹೀಗಾಗಿ ಗ್ರಾಹಕರು ಕೂಡ ಪರದಾಟವನ್ನು ಅನುಭವಿಸಿದ್ದಾರೆ. ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಗ್ರಾಹಕರಿಗೆ ಸರಿಯಾಗಿ ಗ್ಯಾಸ್ ಸಿಲಿಂಡರ್ಗಳು ಪೂರೈಕೆ ಆಗದೇ ಇರುವುದರಿಂದ ನೇರವಾಗಿ ಗೋಡೌನ್ಗೆ ಬಂದು ಗ್ಯಾಸ್ ಸಿಲಿಂಡರನ್ನು ತೆಗೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಿನಲ್ಲಿ ಯುದ್ಧ ಯಾವಾಗ ಮುಗಿಯುತ್ತೋ, ಸಿಲಿಂಡರ್ನ ಸಮಸ್ಯೆ ಯಾವಾಗ ಕೊನೆಗೊಳ್ಳುತ್ತೆ ಎಂಬ ನಿರೀಕ್ಷೆಯಲ್ಲಿ ಗ್ರಾಹಕರು ಇದ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ಯುದ್ಧದ ಒಂದು ಬಿಕ್ಕಟ್ಟು ಮುಂದುವರಿದಿರುವುದರಿಂದ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಕೂಡ ತೀವ್ರವಾಗಿದೆ. ಕಳೆದ ಹಲವು ದಿನಗಳಿಂದ ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ಗ್ರಾಹಕರು ಕೂಡ ಪರದಾಡ್ತಾ ಇದ್ದಾರೆ. ನಾನೀಗ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಗ್ಯಾಸ್ ಸಿಲಿಂಡರ್ನ ಗೋಡೌನ್ ಬಳಿ ಇದ್ದೇನೆ. ಗಮನಿಸ್ಬೋದು, ಕಳೆದ ಕೆಲವು ದಿನಗಳಿಂದ ಸಿಲಿಂಡರ್ನ ಒಂದು ಅಭಾವದ ಸುದ್ದಿ ಕೂಡ ಇದೆ. ಈಗ ಈ ನಡುವೆ ಗ್ರಾಹಕರು ಕೂಡ ಒಂದು ರೀತಿ ವಿಚಲಿತರಾಗಿದ್ದಾರೆ. ಮುಂದೇನು ಎಂಬ ಪ್ರಶ್ನೆ ಕೂಡ ಉದ್ಭವಿಸಿರುವಂಥದ್ದು. ತಮಗೆ ಬೇಕಾದಂಥ ಅಡುಗೆ ಸಿಲಿಂಡರ್ಗಳು ಸಿಗದೇ ಇರುವುದರಿಂದ ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಸೌದೆಯ ಒಂದು ಮೊರೆ ಕೂಡ ಹೋಗಿರುವಂಥದ್ದು. ಒಲೆಯ ಮೇಲೆ ಅಡುಗೆಯನ್ನು ಕೂಡ ಕೆಲವೊಂದು ಕಡೆ ಮಾಡ್ತಾ ಇದ್ದಾರೆ. ಈ ನಡುವೆ ಬುಕ್ಕಿಂಗ್ ಮಾಡಿದಂಥ ಸಿಲಿಂಡರ್ಗಳು ಕೂಡ ಮನೆ ಬಾಗಿಲಿಗೆ ಸರಿಯಾಗಿ ಬರ್ತಾ ಇಲ್ಲ. ಹೀಗಾಗಿ ಗ್ರಾಹಕರು ಕೂಡ ತೀವ್ರ ತೊಂದರೆಯನ್ನು ಕೂಡ ಅನುಭವಿಸಿದ್ದಾರೆ. ಕಾರವಾರದಲ್ಲಿರುವಂತಹ ನಾರೋಗಿರಿ ಬಳಿಯ ಒಂದು ಗೋಡೌನ್ನ ಒಂದು ದೃಶ್ಯ, ಅದು ಗೋಡೌನ್ ಬಳಿಯ ವಾಹನಗಳು ಇದ್ದು ಇಲ್ಲಿ ನೇರವಾಗಿ ಗ್ರಾಹಕರು ತಮ್ಮ ಒಂದು ಬುಕ್ಕಿಂಗ್ ಮಾಡಿರುವಂಥ ರಸೀದಿಯನ್ನು ಪಡೆದುಕೊಂಡು ಇಲ್ಲಿ ಸಿಲಿಂಡರನ್ನು ಪಡೆಯಲಿಕ್ಕೂ ಕೂಡ ಮುಂದಾಗಿರುವಂಥದ್ದು. ಈ ಬಗ್ಗೆ ಇಲ್ಲಿಗೆ ಬಂದಂತಹ ಗ್ರಾಹಕರನ್ನೇ ಮಾತಾಡ್ತೀನಿ, ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ. ಸರ್ ಎಲ್ಲಿಂದ ಬಂದಿರಿ ಸರ್, ಮತ್ತು ಹೇಗೆ ಬಂದಿರಿ ಸರ್? ಬಿಳಿಗಾದಿಂದ ಬಂದಿದ್ದೀನಿ ಸರ್, ಸೈಕಲ್ ಮೇಲೆ ಬಂದಿದ್ದೀನಿ ಸರ್. ಏನು ಯಾವ ರೀತಿಯಾಗಿ ಪ್ರಾಬ್ಲಮ್ ಆಯಿತು ನಿಮಗೆ? ಈಗ ಬುಕ್ ಮಾಡಿ ಒಂದು 8-10 ದಿವಸ ಆಯ್ತು ಸರ್. ಅಲ್ಲಿ ನೋಡಿದ್ರೆ OTP ಬರಲಿಲ್ಲ ಅಂತ ಗ್ಯಾಸ್ ಕೊಡಲೇ ಇಲ್ಲ. ಆಮೇಲೆ ಇಲ್ಲಿ ಬರೋದು ಬಿತ್ತು ಸರ್, ಇಲ್ಲಿ ಅಂಗಡಿಯಲ್ಲಿ. ಇಲ್ಲಿ ನೋಡಿದ್ರೆ ನಮಗೆ ಸಿಲಿಂಡರ್ ಸ್ಟಾಕ್ ಇಲ್ಲ ಅಂತ ಹೇಳ್ಕೊಂಡು ಲೈನಿಂಗ್ ನಿಲ್ಲೋದು ಬಿತ್ತು ಸರ್.
ಈಗ ರಿಸೀಟ್ ತೆಗೆದು ಇಲ್ಲಿ ನಾರ್ಗೇರಿ ಹೋಗಿ ಅಂತ ಅಲ್ಲಿಂದ ತೊಗೊಂಡು ಹೋಗಿ ಅಂತ ಹೇಳ್ತಾರೆ ಸರ್. ಓಕೆ, ತುಂಬ ದೂರದಿಂದ ಬಂದರೆ ಹೇಗೆ ಬಂದ್ರಿ ನೀವು? ನಾವು ಸೈಕಲ್ ಮೇಲೆ ಬಂದೆ ಸರ್. ಭಾಳ ಕಷ್ಟ ಆಗ್ತದೆ. ಹೌದು ಸರ್. ಓಕೆ, ಹೇಗೆ ಅಡುಗೆ ಈ ರೀತಿ ಸಮಸ್ಯೆ ಆದರೆ ಯಾವ ರೀತಿ ಅಡುಗೆಲ್ಲ ಯಾವ ರೀತಿ ಮಾಡ್ತಾ ಇದ್ರಿ ಹಿಂದೆ? ಯಾವ ಕಟ್ಟಿಗೆ ಮೇಲೆ ಮಾಡೋದು ಸರ್. ಈಗ ಗ್ಯಾಸ್ ವ್ಯವಸ್ಥೆ ಇಲ್ಲ ಥರ ಮೇಲೆ ಕಟ್ಟಿಗೆ ಮೇಲೆ ಮಾಡೋದು ಬಿತ್ತು ಸರ್. ಬೇರೆ ಪರಿಸ್ಥಿತಿ ಇಲ್ಲ ಸರ್. ತುಂಬ ಕಷ್ಟ ಹೌದು ಸರ್. ಓಕೆ, ಇದು ಗ್ರಾಹಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಗ್ಯಾಸ್ ಸಿಲಿಂಡರ್ ಒಂದು ಅಭಾವ ಕೂಡ ತೀವ್ರವಾಗಿದೆ ಸರ್. ಈಗ ಗ್ಯಾಸ್ ಸಿಲಿಂಡರ್ ತೆಗಿಲಿಕ್ಕೆ ಇಲ್ಲಿ ಗೋಡನ್ಗೆ ಕೂಡ ಬಂದಿದ್ರಿ ಸರ್, ಯಾವ ರೀತಿಯಾಗಿ ಸಮಸ್ಯೆ? ನಾವು ಹಳಗಾದಿಂದ ಬಂದಿದ್ರಿ ಸರ್. ಈಗ ಹಳಗಾದಿಂದ ಬಂದಿದ್ರಿ ನಾವು ಸ್ಕೂಟರ್ ಮೇಲೆ ಬಂದಿದೆ. ಹೋದ ರವಿವಾರ ದಿವಸ ನಾವು ಇದು ಬುಕ್ಕಿಂಗ್ ಮಾಡಿದ್ರು. ಅಲ್ಲಿ ನಮಗೆ ರಿಸಿಟ್ಸ್ ಬರಲಿಲ್ಲ ಅಂತ ಹೇಳಿ ಗಾಡಿ ಅಲ್ಲಿಂದ ನಮಗೆ ಕೊಟ್ಟದೇ ಹೋದರು ಅವರು. ಮತ್ತು ನಾವು ನಿನ್ನೆ ಅಲ್ಲಿ ಕಾರವಾರ ಇಲ್ಲಿ ವೆಂಕಟೇಶ್ ಏಜೆನ್ಸಿನಲ್ಲಿ ನಾವು ಬಂದಿದೆ. ಆವಾಗ ಅವರು ನಾಳೆ ನೀವು ಬಾ ಅಂತ ಹೇಳಿದರು ಅವರು. ಈಗ ನಿಮಗೆ ಅಲ್ಲಿ ಕೊಡಲಿಲ್ಲಲ್ಲ, ನಾವು ಬಾ ಅಂತೇಳಿ ಮತ್ತೆ ನಾವು ಹಳಗಾದಿಂದ ಇಲ್ಲಿ ಬಂದೆ. ನಿನ್ನೆ ಬಂದಿದ್ದರು ಸರ್. ಈಗ ಬಂದುಕೊಂಡು ಅಲ್ಲಿ ರಿಸೀಟ್ ಹತ್ತು ಕೂಡಲೇ ಅಲ್ಲಿ ನೀವು ಅಲ್ಲೇ ಹೋಗಿ ಗುಡಾನಿಗೆ ಅಂತ ಹೋಗಿ ಗುಡಾನ ಎಲ್ಲಿ ಅಂತ ನಾವು ಕೇಳಿದರೆ ಯಾರೇ ಕಡೆಗೆ ಕೇಳ್ತಾ ಇಲ್ಲಿ ನಾವು ನೋಡಲಿಲ್ಲ ಆಗಿತ್ತು ಸರ್. ಫಸ್ಟ್ ಇದು ಬಂದು ನಾವು ಇಲ್ಲಿ ಅಲ್ಲಿ ಅವರು ರೈಲ್ವೆ ಸ್ಟೇಷನ್ ಹತ್ತಿರ ಹೋಗಿ ಅವ್ರ ಇಲ್ಲಿ ಯಾರಾದರೂ ಕೇಳ್ಕೊಳ್ಳಿ ಅಂತ ಹೇಳಿದರು ಅವರು. ಆವಾಗ ನಾವು ಕೇಳ್ತಾ ಒಂದು ತಾಸು ಆಯಿತು ನಮಗೆ ಅಲ್ಲಿಂದ ಬೋರ್ಡ್ ಅಲ್ಲಿಂದ ಬರುವವರೆಗೆ ಇಲ್ಲಿ ಒಂದು ತಾಸು ಆಯಿತು ಸರ್. ಹೌದು, ನಮಗೆ ಭಾಳ ಸರ್ ಯಾವ ರೀತಿಯಾಗಿ ಸಮಸ್ಯೆ ಆಗ್ತದೆ ಸರ್? ಸಿಲಿಂಡರ್ ಯಾವ ರೀತಿ ಸಮಸ್ಯೆ ಆಗ್ತದೆ? ಸಮಸ್ಯೆ ಅಂದರೆ ಅದು ನಮಗೆ ಮೊದಲು ಏನು ಇಲ್ಲಾಗಿತ್ತು ಸರ್. ಈಗ ಒಂದು ತಿಂಗಳಿಂದ ಇದು ಸಮಸ್ಯೆ ಆಗಿದೆ. ಸರಿಯಾಗಿ ಅಲ್ಲಿ ಹಳಗಾದಲ್ಲಿ ಮುಟ್ಟುವುದಿಲ್ಲ. ಇವಿಷ್ಟು ಗ್ರಾಹಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಯುದ್ಧದ ಪರಿಣಾಮವಾಗಿ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಜಾಸ್ತಿಯಾಗಿದೆ. ಹೀಗಾಗಿ ಗ್ರಾಹಕರು ಕೂಡ ಪರದಾಟವನ್ನು ಅನುಭವಿಸಿದ್ದಾರೆ. ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಗ್ರಾಹಕರಿಗೆ ಸರಿಯಾಗಿ ಗ್ಯಾಸ್ ಸಿಲಿಂಡರ್ಗಳು ಪೂರೈಕೆ ಆಗದೇ ಇರುವುದರಿಂದ ನೇರವಾಗಿ ಗೋಡನ್ಗೆ ಬಂದು ಗ್ಯಾಸ್ ಸಿಲಿಂಡರನ್ನು ತೆಗೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಿನಲ್ಲಿ ಯುದ್ಧ ಯಾವಾಗ ಮುಗಿಯುತ್ತೋ, ಸಿಲಿಂಡರ್ನ ಸಮಸ್ಯೆ ಯಾವಾಗ ಕೊನೆಗೊಳ್ಳುತ್ತೆ ಎಂಬ ನಿರೀಕ್ಷೆಯಲ್ಲಿ ಗ್ರಾಹಕರು ಇದ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ಯುದ್ಧದ ಒಂದು ಬಿಕ್ಕಟ್ಟು ಮುಂದುವರಿದಿರುವುದರಿಂದ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಕೂಡ ತೀವ್ರವಾಗಿದೆ. ಕಳೆದ ಹಲವು ದಿನಗಳಿಂದ ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ಗ್ರಾಹಕರು ಕೂಡ ಪರದಾಡ್ತಾ ಇದ್ದಾರೆ. ನಾನೀಗ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಗ್ಯಾಸ್ ಸಿಲಿಂಡರ್ನ ಗೋಡನ್ ಬಳಿ ಇದ್ದೇನೆ. ಗಮನಿಸ್ಬೋದು, ಕಳೆದ ಕೆಲವು ದಿನಗಳಿಂದ ಸಿಲಿಂಡರ್ನ ಒಂದು ಅಭಾವದ ಸುದ್ದಿ ಕೂಡ ಇದೆ. ಈಗ ಈ ನಡುವೆ ಗ್ರಾಹಕರು ಕೂಡ ಒಂದು ರೀತಿ ವಿಚಲಿತರಾಗಿದ್ದಾರೆ. ಮುಂದೇನು ಎಂಬ ಪ್ರಶ್ನೆ ಕೂಡ ಉದ್ಭವಿಸಿರುವಂಥದ್ದು. ತಮಗೆ ಬೇಕಾದಂಥ ಅಡುಗೆ ಸಿಲಿಂಡರ್ಗಳು ಸಿಗದೇ ಇರುವುದರಿಂದ ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಸೌದೆಯ ಒಂದು ಮೊರೆ ಕೂಡ ಹೋಗಿರುವಂಥದ್ದು. ಒಲೆಯ ಮೇಲೆ ಅಡುಗೆಯನ್ನು ಕೂಡ ಕೆಲವೊಂದು ಕಡೆ ಮಾಡ್ತಾ ಇದ್ದಾರೆ. ಈ ನಡುವೆ ಬುಕ್ಕಿಂಗ್ ಮಾಡಿದಂಥ ಸಿಲಿಂಡರ್ಗಳು ಕೂಡ ಮನೆ ಬಾಗಿಲಿಗೆ ಸರಿಯಾಗಿ ಬರ್ತಾ ಇಲ್ಲ. ಹೀಗಾಗಿ ಗ್ರಾಹಕರು ಕೂಡ ತೀವ್ರ ತೊಂದರೆಯನ್ನು ಕೂಡ ಅನುಭವಿಸಿದ್ದಾರೆ. ಕಾರವಾರದಲ್ಲಿರುವಂತಹ ನಾರೋಗಿರಿ ಬಳಿಯ ಒಂದು ಗೋಡನ್ನ ಒಂದು ದೃಶ್ಯ, ಅದು ಗೋಡನ್ ಬಳಿಯ ವಾಹನಗಳು ಇದ್ದು ಇಲ್ಲಿ ನೇರವಾಗಿ ಗ್ರಾಹಕರು ತಮ್ಮ ಒಂದು ಬುಕ್ಕಿಂಗ್ ಮಾಡಿರುವಂಥ ರಸೀದಿಯನ್ನು ಪಡೆದುಕೊಂಡು ಇಲ್ಲಿ ಸಿಲಿಂಡರನ್ನು ಪಡೆಯಲಿಕ್ಕೂ ಕೂಡ ಮುಂದಾಗಿರುವಂಥದ್ದು. ಈ ಬಗ್ಗೆ ಇಲ್ಲಿಗೆ ಬಂದಂತಹ ಗ್ರಾಹಕರನ್ನೇ ಮಾತಾಡ್ತೀನಿ, ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ. ಸರ್ ಎಲ್ಲಿಂದ ಬಂದಿರಿ ಸರ್, ಮತ್ತೆ ಹೇಗೆ ಬಂದಿರಿ ಸರ್? ಬಿಣಗಾದಿಂದ ಬಂದಿನಿ ಸರ್. ಸೈಕಲ್ ಮೇಲೆ ಬಂದಿನಿ ಸರ್. ಏನು ಯಾವ ರೀತಿಯಾಗಿ ಪ್ರಾಬ್ಲಮ್ ಆಯಿತು ನಿಮಗೆ? ಈಗ ಬುಕ್ ಮಾಡಿ ಒಂದು 8-10 ದಿವಸ ಆಯ್ತು ಸರ್. ಅಲ್ಲಿ ನೋಡಿದ್ರೆ OTP ಬರಲಿಲ್ಲ ಅಂತ ಗ್ಯಾಸ್ ಕೊಡಲೇ ಇಲ್ಲ. ಆಮೇಲೆ ಇಲ್ಲಿ ಬರೋದು ಬಿತ್ತು ಸರ್, ಇಲ್ಲಿ ಅಂಗಡಿಯಲ್ಲಿ. ಇಲ್ಲಿ ನೋಡಿದ್ರೆ ನಮಗೆ ಸಿಲಿಂಡರ್ ಸ್ಟಾಕ್ ಇಲ್ಲ ಅಂತ ಹೇಳ್ಕೊಂಡು ಲೈನಿಗೆ ನಿಲ್ಲೋದು ಬಿತ್ತು ಸರ್. ಈಗ ರಿಸೀಟ್ ತೆಗೆದು ಇಲ್ಲಿ ನಾರ್ಗೇರಿ ಹೋಗಿ ಅಂತ ಅಲ್ಲಿಂದ ತೊಗೊಂಡು ಹೋಗಿ ಅಂತ ಹೇಳಿದ್ರು. ಓಕೆ, ತುಂಬ ದೂರದಿಂದ ಬಂದರೆ ಹೇಗೆ ಬಂದ್ರಿ ನೀವು? ನಾವು ಸೈಕಲ್ ಮೇಲೆ ಬಂದೆ ಸರ್. ಭಾಳ ಕಷ್ಟ ಆಗ್ತದೆ. ಹೌದು ಸರ್. ಓಕೆ, ಹೇಗೆ ಅಡುಗೆ ಈ ರೀತಿ ಸಮಸ್ಯೆ ಆದರೆ ಯಾವ ರೀತಿ ಅಡುಗೆಲ್ಲ ಯಾವ ರೀತಿ ಮಾಡ್ತಾ ಇದ್ರಿ ಹಿಂದೆ? ಯಾವ ಕಟ್ಟಿಗೆ ಮೇಲೆ ಮಾಡೋದು ಸರ್. ಈಗ ಗ್ಯಾಸ್ ವ್ಯವಸ್ಥೆ ಇಲ್ಲ ಥರ ಮೇಲೆ ಕಟ್ಟಿಗೆ ಮೇಲೆ ಮಾಡೋದು ಬಿತ್ತು ಸರ್. ಬೇರೆ ಪರಿಸ್ಥಿತಿ ಇಲ್ಲ ಸರ್. ತುಂಬ ಕಷ್ಟ. ಹೌದು ಸರ್. ಓಕೆ, ಇದು ಗ್ರಾಹಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಗ್ಯಾಸ್ ಸಿಲಿಂಡರ್ ಒಂದು ಅಭಾವ ಕೂಡ ತೀವ್ರವಾಗಿದೆ ಸರ್. ಈಗ ಗ್ಯಾಸ್ ಸಿಲಿಂಡರ್ ತೆಗಿಲಿಕ್ಕೆ ಇಲ್ಲಿ ಗೋಡನ್ಗೆ ಕೂಡ ಬಂದಿದ್ರಿ ಸರ್, ಯಾವ ರೀತಿಯಾಗಿ ಸಮಸ್ಯೆ? ನಾವು ಹಳಗಾದಿಂದ ಬಂದಿದ್ರಿ ಸರ್. ಈಗ ಹಳಗಾದಿಂದ ಬಂದಿದ್ರಿ ನಾವು ಸ್ಕೂಟರ್ ಮೇಲೆ ಬಂದಿದೆ. ಹೋದ ರವಿವಾರ ದಿವಸ ನಾವು ಇದು ಬುಕ್ಕಿಂಗ್ ಮಾಡಿದ್ರು. ಅಲ್ಲಿ ನಮಗೆ ರಿಸಿಟ್ಸ್ ಬರಲಿಲ್ಲ ಅಂತ ಹೇಳಿ ಗಾಡಿ ಅಲ್ಲಿಂದ ನಮಗೆ ಕೊಟ್ಟದೇ ಹೋದರು ಅವರು. ಮತ್ತು ನಾವು ನಿನ್ನೆ ಅಲ್ಲಿ ಕಾರವಾರ ಇಲ್ಲಿ ವೆಂಕಟೇಶ್ ಏಜೆನ್ಸಿನಲ್ಲಿ ನಾವು ಬಂದಿದೆ. ಆವಾಗ ಅವರು ನಾಳೆ ನೀವು ಬಾ ಅಂತ ಹೇಳಿದರು ಅವರು. ಈಗ ನಿಮಗೆ ಅಲ್ಲಿ ಕೊಡಲಿಲ್ಲಲ್ಲ, ನಾವು ಬಾ ಅಂತ ಹೇಳಿ ಮತ್ತೆ ನಾವು ಹಳಗಾದಿಂದ ಇಲ್ಲಿ ಬಂದೆ. ನಿನ್ನೆ ಬಂದಿದ್ದರು ಸರ್. ಈಗ ಬಂದುಕೊಂಡು ಅಲ್ಲಿ ರಿಸೀಟ್ ಹತ್ತು ಕೂಡಲೇ ಅಲ್ಲಿ ನೀವು ಅಲ್ಲೇ ಹೋಗಿ ಗುಡಾನಿಗೆ ಅಂತ ಹೋಗಿ ಗುಡಾನ ಎಲ್ಲಿ ಅಂತ ನಾವು ಕೇಳಿದರೆ ಯಾರೇ ಕಡೆಗೆ ಕೇಳ್ತಾ ಇಲ್ಲಿ ನಾವು ನೋಡಲಿಲ್ಲ ಆಗಿತ್ತು ಸರ್. ಫಸ್ಟ್ ಇದು ಬಂದು ನಾವು ಇಲ್ಲಿ ಅಲ್ಲಿ ಅವರು ರೈಲ್ವೆ ಸ್ಟೇಷನ್ ಹತ್ತಿರ ಹೋಗಿ ಅವ್ರ ಇಲ್ಲಿ ಯಾರಾದರೂ ಕೇಳ್ಕೊಳ್ಳಿ ಅಂತ ಹೇಳಿದರು ಅವರು. ಆವಾಗ ನಾವು ಕೇಳ್ತಾ ಒಂದು ತಾಸು ಆಯಿತು ನಮಗೆ ಅಲ್ಲಿಂದ ಬೋರ್ಡ್ ಅಲ್ಲಿಂದ
ಬರುವವರೆಗೆ ಇಲ್ಲುವಂಥ ಸ್ಥಾಯಿ ಇತ್ತು ಸರ್. ಹೌದು, ನಮಗೆ ಭಾಳ ಸರ್ ಯಾವ ರೀತಿಯಾಗಿ ಸಮಸ್ಯೆ ಆಗ್ತದೆ ಸರ್ ಸಿಲಿಂಡರ್ ಯಾವ ರೀತಿ ಸಮಸ್ಯೆ ಆಗ್ತದೆ? ಸಮಸ್ಯೆ ಅಂದರೆ ಅದು ನಮಗೆ ಮೊದಲು ಏನು ಇಲ್ಲಾಗಿತ್ತು ಸರ್. ಈಗ 1 ತಿಂಗಳಿಂದ ಇದು ಸಮಸ್ಯೆ ಆಗಿದೆ. ಸರಿಯಾಗಿ ಅಲ್ಲಿ ಹಳಗಾದಲ್ಲಿ ಮುಟ್ಟುವುದಿಲ್ಲ. ಇವಿಷ್ಟು ಗ್ರಾಹಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಯುದ್ಧದ ಪರಿಣಾಮವಾಗಿ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಜಾಸ್ತಿಯಾಗಿದೆ. ಹೀಗಾಗಿ ಗ್ರಾಹಕರು ಕೂಡ ಪರದಾಟವನ್ನು ಅನುಭವಿಸಿದ್ದಾರೆ. ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಗ್ರಾಹಕರಿಗೆ ಸರಿಯಾಗಿ ಗ್ಯಾಸ್ ಸಿಲಿಂಡರ್ಗಳು ಪೂರೈಕೆ ಆಗದೇ ಇರುವುದರಿಂದ ನೇರವಾಗಿ ಗೋಡೌನ್ಗೆ ಬಂದು ಗ್ಯಾಸ್ ಸಿಲಿಂಡರನ್ನು ತೆಗೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಿನಲ್ಲಿ ಯುದ್ಧ ಯಾವಾಗ ಮುಗಿಯುತ್ತೋ ಸಿಲಿಂಡರ್ನ ಸಮಸ್ಯೆ ಯಾವಾಗ ಕೊನೆಗೊಳ್ಳುತ್ತೆ ಎಂಬ ನಿರೀಕ್ಷೆಯಲ್ಲಿ ಗ್ರಾಹಕರು ಇದ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.